बच्चों, आज हम वीरांगना चेन्नम्मा इस पाठ के दूसरे भाग के बारे में जानकारी प्राप्त करेंगे। थायक्रे ने उन्हें कित्तूर का आधा आधा राज्य सौंप देने की लालच दिखाई। बदले में वे कित्तूर के सभी भेद खोलने और भरसक सहायता करने को तैयार हो गए। दोनों ने कित्तूर का शासनभार संभालने का परवाना लेकर चेन्नम्मा को दिया। उसे पढ़ते ही चेन्नम्मा ने थायक्रे का पत्र टुकड़े टुकड़े करते हुए कहा, हमने गोद लेकर अंग्रेज़ों के विरुद्ध कोई षड्यंत्र नहीं रचा है। गोद लेना हमारा अधिकार है, इसे थायक्रे नहीं रोक सकता। हमारे घरेलू मामलों में बोलने वाला वो है ही कौन? कित्तूर स्वतंत्र राज्य है और तब तक रहेगा जब तक मेरे शरीर में प्राण है। ये फटकार सुनते ही दोनों देशद्रोही अपना सम्मुख लेकर चले गए। कित्तूर में गुरु सिद्धप्पा जैसे कुशल दीवान और बालण्णा, रायण्णा, गजवीर और चन्नबसप्पा जैसे वीर योद्धा भी थे, जिनके रहते कित्तूर के लिए कोई खतरा न था। थायक्रे ने उन्हें कित्तूर का आधा आधा राज्य सौंप देने की लालच दिखाई। थायक्रे ने उन दो देशद्रोहियों को, वो देशद्रोही कौन थे? वेंकटराव और येलप्पा शेट्टी। ये दो देशद्रोहियों को थायक्रे ने लालच दिखाई कि उन्हें कित्तूर का आधा आधा राज्य सौंप देने की लालच दिखाई। थायक्ರೆ येलಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಇಬ್ಬರು ದೇಶದ್ರೋಹಿಗಳಿಗೆ ಕಿತ್ತೂರ್ का आधा आधा ಕಿತ್ತೂರಿನ ಅರ್ಧ ಅರ್ಧ ರಾಜ್ಯವನ್ನು ಸೌಂಪ್ ದೇನಿಕಿ, ಸೌಂಪ್ನ ಅಂದರೆ ವಹಿಸುವ, ನಿಮ್ಮಿಬ್ಬರಿಗೂ ನಾನು ಕಿತ್ತೂರಿನ ಅರ್ಧ ಅರ್ಧ ರಾಜ್ಯವನ್ನು ವಹಿಸ್ತೀನಿ ಅಂತ ಲಾಲಚ್ ದಿಖಾಯಿ. ಲಾಲಚ್ ಅಂದರೆ ದುರಾಸೆ, ಲಾಲಚ್ ಅಂದರೆ ದುರಾಸೆಯನ್ನು ತೋರಿಸ್ತಾನೆ. ಬದಲೇ ಮೇ ಅದಕ್ಕೆ ಬದಲಾಗಿ ವೇ ಕಿತ್ತೂರ್ ಕೆ ಸಭಿ ಭೇದ್, ಕಿತ್ತೂರಿನ ಎಲ್ಲ ಭೇದಗಳನ್ನು, ರಹಸ್ಯಗಳನ್ನು, ಕೋಲ್ನೆ ಎಲ್ಲ ರಹಸ್ಯಗಳನ್ನು ತಿಳಿಸುವ, ಅವ್ರ ಭರ್ಸಕ್ ಅಂದರೆ ನಿರಂತರವಾಗಿ, ಸಾಧ್ಯವಾದಷ್ಟು, ಭರ್ಸಕ್ ಅಂದರೆ ಸಾಧ್ಯವಾದಷ್ಟು ನಿರಂತರವಾಗಿ ಸಹಾಯತಾ ಕರ್ನೇಕೋ ತಯಾರ್ ಹೋ ಗಯೆ. ಕಿತ್ತೂರಿನ ಎಲ್ಲ ರಹಸ್ಯಗಳನ್ನು ತೆರೆದು ಥೈಕ್ರೆಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದಕ್ಕೆ ಇಬ್ಬರು ತಯಾರ್ ಹೋ ಗಯೆ, ಸಿದ್ಧರಾಗುತ್ತಾರೆ. ದೋನೋನೆ ಕಿತ್ತೂರ್ ಕಾ ಶಾಸನಭಾರ್ ಸಂಭಾಲ್ನೆ ಕಾ, ಶಾಸನಭಾರ್ ಅಂದರೆ ರಾಜ್ಯಭಾರ, ಕಿತ್ತೂರಿನ ರಾಜ್ಯಭಾರವನ್ನು ಸಂಭಾಳ್ನೆ ಕಾ ಸಂಭಾಳಿಸುವ ಪರ್ವಾನ ಲೇಕರ್, ಪರ್ವಾನ ಅಂದರೆ ಆಜ್ಞಾಪತ್ರ, ಪರ್ವಾನ ಅಂದರೆ ಆಜ್ಞಾಪತ್ರ, ಆರ್ಡರ್ ಲೆಟರ್ ತಗೊಂಡು ಚೆನ್ನಮ್ಮ ಕೋ ದಿಯಾ, ತಂದು ಚೆನ್ನಮ್ಮಗೆ ಕೊಡ್ತಾರೆ. ಉಸೆ ಪಡ್ತೆ ಹಿ, ಆ ಆಜ್ಞಾಪತ್ರವನ್ನು ಓದಿದಾಕ್ಷಣ ಚೆನ್ನಮ್ಮನೆ ಥೈಕ್ರೆ ಕಾ ಪತ್ರ ಟುಕಡೆ ಟುಕಡೆ ಕರ್ತೆ ಹುವೆ ಕಹಾ, ಚೆನ್ನಮ್ಮ ಏನು ಮಾಡ್ತಾಳೆ, ಥೈಕ್ರೆಯ ಆ ಪತ್ರವನ್ನು ಟುಕಡೆ ಟುಕಡೆ ಅಂದರೆ ತುಂಡು ತುಂಡು, ಪೀಸ್ ಪೀಸ್ ಮಾಡ್ತಾ ಹೇಳ್ತಾಳೆ, हमने गोद लेकर अंग्रेज़ों के विरुद्ध कोई ಷಡ್ಯಂತ್ರ नहीं रचा है. ನಾವು ಗೋದ್ ಲೇಕರ್ ಅಂದರೆ ದತ್ತು ತೆಗೆದುಕೊಂಡು, ನಾವು ದತ್ತು ತೆಗೆದುಕೊಂಡು ಅಂಗ್ರೇಜೋಂಕೆ ವಿರುದ್ಧ, ಬ್ರಿಟಿಷರ ವಿರುದ್ಧ, ಕೊಯಿ ಯಾವುದೇ ಷಡ್ಯಂತ್ರ नहीं रचा है, ಯಾವುದೇ ಷಡ್ಯಂತ್ರ ಮಾಡಿಲ್ಲ. ಗೋದ್ ಲೇನಾ ದತ್ತು ತೆಗೆದುಕೊಳ್ಳುವುದು ಹಮಾರ ಅಧಿಕಾರ ಹೇ, ನಮ್ಮ ಅಧಿಕಾರ. ಇಸೆ ಥೈಕ್ರೆ ನಹಿ ರೋಕ್ ಸಕ್ತಾ, ಇದನ್ನು ಥೈಕ್ರೆ ರೋಕ್ನ ಅಂದರೆ ತಡೆಯುವುದು, ಇದನ್ನು ಥೈಕ್ರೆ ತಡೆಯಲು ಸಾಧ್ಯವಿಲ್ಲ. ಹಮಾರೆ ಘರೇಲೂ ಮಾಮ್ಲೋ ಮೇ, ಘರೇಲೂ ಮಾಮ್ಲ ಅಂದರೆ ಫ್ಯಾಮಿಲಿ ಮ್ಯಾಟರ್ಸ್, ತಮ್ಮ ವೈಯಕ್ತಿಕ ವಿಷಯಗಳಲ್ಲಿ, ಘರೇಲು ಅಂದರೆ ಫ್ಯಾಮಿಲಿ ಅಂತ ವೈಯಕ್ತಿಕ, ಮಾಮ್ಲ ಅಂದರೆ ವಿಷಯಗಳಲ್ಲಿ, ಮ್ಯಾಟರ್ಸ್. ಬೋಲ್ನೆ ವಾಲ ಹೇಳುವವನು, ಓ ಹೈ ಹಿ ಕೌನ್, ಅವನು ಯಾರು? ಕಿತ್ತೂರ್ ಸ್ವತಂತ್ರ ರಾಜ್ಯ ಹೇ, ಕಿತ್ತೂರು ಸ್ವತಂತ್ರ ರಾಜ್ಯ. और तब तक रहेगा, ಅದು ಎಲ್ಲಿಯವರೆಗೆ ಸ್ವತಂತ್ರವಾಗಿರುತ್ತೆ? ಜಬ್ ತಕ್ ಮೇರೆ ಶರೀರ್ ಮೇ ಪ್ರಾಣ್ ಹೇ, ಎಲ್ಲಿಯವರೆಗೆ ನನ್ನ ಶರೀರದಲ್ಲಿ ಪ್ರಾಣವಿದೆಯೋ ಅಲ್ಲಿಯವರೆಗೆ ಕಿತ್ತೂರು ಸ್ವತಂತ್ರ ರಾಜ್ಯ.
ಏ ಫಟ್ಕಾರ್ ಸುನ್ತೆ ಹಿ, ಫಟ್ಕಾರ್ ಅಂದರೆ ಬೈಗಳನ್ನು ಬೈಸ್ಕೊಂಡು, ಈ ಬೈಯುಗಳನ್ನು ಸುನ್ತೆ ಹಿ ಕೇಳಿಸ್ಕೊಂಡು ಅಂದರೆ ಬೈಸ್ಕೊಂಡು, ದೋನೋ ದೇಶದ್ರೋಹಿ, ಇಬ್ಬರು ದೇಶದ್ರೋಹಿಗಳು ಅಪ್ನಾಸಾ ಮುಖ್ಲೇಕರ್ ಅಂದರೆ ಅಪಮಾನಿತರಾಗಿ ಚಲೆ ಗಯೆ ಹೊರಟೋಗ್ಬಿಡ್ತಾರೆ. ಕಿತ್ತೂರ್ ಮೇ ಗುರುಸಿದ್ದಪ್ಪ ಜೈಸೆ ಕಿತ್ತೂರಿನಲ್ಲಿ ಗುರುಸಿದ್ದಪ್ಪನಂತಹ ಕುಶಲ ದಿವಾನ, ಕುಶಲ್ ಅಂದರೆ ಸ್ಕಿಲ್ಡ್, ಕುಶಲ ಬುದ್ಧಿವಂತ ದಿವಾನ್ और ಬಾಲಣ್ಣ, ರಾಯಣ್ಣ, ಗಜವೀರ್ और ಚೆನ್ನಬಸಪ್ಪ ಜೈಸೆ ವೀರ್ ಯೋಧ भी थे. ಅಲ್ಲಿ ಕಿತ್ತೂರಿನಲ್ಲಿ ಬಾಲಣ್ಣ, ರಾಯಣ್ಣ, ಗಜವೀರ್ ಮತ್ತು ಚೆನ್ನಬಸಪ್ಪ ಅಂತಹ, ಜೈಸೆ ಅಂದರೆ ಅಂತಹ ವೀರ ಯೋಧ भी थे, ವೀರ ಯೋಧರು, ವೀರ ಸೈನಿಕರು ಇದ್ದರು. ಜಿನ್ಕೆ ರಹತೆ, ಅಂತಹವರು ಇದ್ದ ಮೇಲೆ ಕಿತ್ತೂರಿಗಾಗಿ ಕೊಯಿ ಖತ್ರಾ ನ ಥಾ, ಯಾವುದೇ ಖತ್ರಾ ಅಂದರೆ ಅಪಾಯ. ಇಂತಹ ವೀರ ಯೋಧರು ಮತ್ತು ಕುಶಲ ದಿವಾನರು ಗುರುಸಿದ್ದಪ್ಪ ಅಂಥವ್ರು ಇದ್ಮೇಲೆ ಕಿತ್ತೂರಿಗೆ ಯಾವ ರೀತಿಯ ಅಪಾಯವಿರಲಿಲ್ಲ. ಮುಂದೆ ನೋಡೋಣ, ಮುಂದಿನ ಪಾಠ. कित्तूर की जनता अंग्रेज़ों की चाल से भली भांति परिचित थी. तय करे स्वयं बड़ी सेना लेकर कित्तूर आ पहुंचा, किंतु रानी उससे नहीं डरी. थैकरे ने 500 सिपाहियों के साथ कित्तूर के किले पर चढ़ाई करने की आज्ञा दे दी. रानी ने वीर सैनिकों को युद्ध के लिए ललकारते हुए कहा, मातृभूमि के सपूतों, अपने प्राणों की बाजी लगाकर हम अपनी मातृभूमि की रक्षा करते हैं. अंग्रेज़ इसे हमसे बलपूर्वक छीनना चाहते हैं, लेकिन इसे हम कैसे छोड़ सकते हैं? ये हमें अपने पूर्वजों से मिली है. ಕಿತ್ತೂರ್ ಕಿ ಜನತಾ ಅಂಗ್ರೇಜೋಂ ಕಿ ಚಾಲ್ ಸೆ, ಕಿತ್ತೂರಿನ ಎಲ್ಲ ಜನರಿಗೆ ಅಂಗ್ರೇಜ್ ಅಂದರೆ ಬ್ರಿಟಿಷರ ಚಾಲ್ ಅಂದರೆ ನಡತೆ, ಬ್ರಿಟಿಷರ ನಡತೆಯನ್ನು ಭಲಿ ಭಾಂತಿ ಅಂದರೆ ಚೆನ್ನಾಗಿ, ಭಲಿ ಭಾಂತಿ ಅಚ್ಚಿ ತರಸೆ ಚೆನ್ನಾಗಿ ಪರಿಚಿತ್ತಿ ಅವರಿಗೆ ಪರಿಚಯವಾಗಿತ್ತು, ಗೊತ್ತಾಗಿತ್ತು, ಅನುಭವ ಆಗಿತ್ತು. ತೈಕ್ರೇನೆ ಸ್ವತಃ ಬಡೀ ಸೇನಾ ಲೇಕರ್ ಒಂದು ದೊಡ್ಡ ಸೇನೆ ತಗೊಂಡು ಕಿತ್ತೂರಿಗೆ ಬಂದು ಪಹುಂಚ ಅಂದರೆ ತಲುಪಿದ. ಕಿಂತು ಆದರೆ ರಾಣಿ ಉಸ್ಸೆ ನಹಿ ಡರಿ, ಆದರೆ ರಾಣಿ ಉಸ್ಸೆ ಥ್ಯಾಕ್ರೆ ಅಷ್ಟು ದೊಡ್ಡ ಸೈನ್ಯ ತಗೊಂಡು ಬಂದ್ಬಿಟ್ಟಿದಾನಲ್ಲ ಅಂತ ಹೆದರಲಿಲ್ಲ. ನಹಿ ಡರಿ ಹೆದರಲಿಲ್ಲ. ಥೈಕ್ರೆನೆ 500 सिपाहियों के साथ कित्तूर के किले पर चढ़ाई करने की आज्ञा दे दी. ಥೈಕ್ರೆ ಏನು ಮಾಡ್ತಾನೆ, 500 ಸಿಪಾಹಿಯೋಂ ಕೆ ಸಾಥ್ 500 ಸಿಪಾಹಿಯೋಂ ಕೆ ಸಾಥ್ ಸೈನಿಕರ ಜೊತೆಯಲ್ಲಿ ಕಿತ್ತೂರ್ ಕೆ ಕಿಲೆ ಪರ್, ಕಿಲಾ ಅಂದರೆ ಕೋಟೆ, ಕಿತ್ತೂರಿನ ಕೋಟೆಯ ಮೇಲೆ ಚಢಾಯಿ ಅಂದರೆ ಆಕ್ರಮಣ, ಚಢಾಯಿ ಕರ್ನಿಕಿ ಆಜ್ಞಾ ದೇದಿ ಆಕ್ರಮಣ ಮಾಡಿ ಅಂತ ಆಜ್ಞೆ ಕೊಟ್ಬಿಡ್ತಾನೆ. ದೇದಿ ಅಂದರೆ ಕೊಟ್ಟು ಬಿಡುತ್ತಾನೆ. ರಾಣಿನೇ रानी ने वीर सैनिकों को युद्ध के लिए ललकारते हुए कहा. ರಾಣಿ ने ವೀರ ಸೈನಿಕರಿಗೆ ಯುದ್ಧ ಮಾಡುವುದಕ್ಕಾಗಿ ಲಲ್ಕಾರ ಅಂದರೆ ಹುರಿದುಂಬಿಸುವುದು, ಎನ್ಕರೇಜ್ ಮಾಡುವುದು, ಅವರಿಗೆ ಪ್ರೋತ್ಸಾಹ ಕೊಡುತ್ತಾ ಹೇಳ್ತಾಳೆ, ಮಾತೃಭೂಮಿಗೆ ಸಪೂತೋ, ಮಾತೃಭೂಮಿಯ ಸುಪುತ್ರರೇ, ಅಪ್ನೆ ಪ್ರಾಣೋಂಕಿ ಬಾಜಿ ಲಗಾಕರ್, ತಮ್ಮ ಪ್ರಾಣಗಳ ಬಾಜಿ ಅಂದರೆ ಪಣಕ್ಕಿಡುವುದು, ಪ್ರಾಣವನ್ನು ಪಣಕ್ಕೆ ಇಟ್ಟು, ಬಾಜಿ ಅಂದರೆ ಪ್ರಾಣವನ್ನು ಪಣಕ್ಕೆ ಇಟ್ಟು, ಹಮ್ ಅಪ್ನಿ ಮಾತೃಭೂಮಿ ಕಿ ರಕ್ಷಾ ಕರ್ತೆ ಹೇ, ನಾವು ನಮ್ಮ ಮಾತೃಭೂಮಿಯ ರಕ್ಷಣೆ ಮಾಡೋಣ. ಅಂಗ್ರೇಜ್ ಬ್ರಿಟಿಷರು ಇದನ್ನು ಹಮ್ಸೆ ನಮ್ಮಿಂದ ಬಲವಂತವಾಗಿ ಛೀನನ ಚಾಹತೆ ಹೇ, ಛೀನ ಅಂದರೆ ಕಿತ್ತುಕೊಳ್ಳುವುದು, ಬ್ರಿಟಿಷರು ಇದನ್ನು ನಮ್ಮಿಂದ ಬಲಪೂರ್ವಕವಾಗಿ ಕಿತ್ತುಕೊಳ್ಳಲು ಚಾಹತೆ ಹೇ ಇಷ್ಟಪಡುತ್ತಾರೆ. ಲೇಕಿನ್ ಆದರೆ ಇದನ್ನು ನಾವು ಕೈಸೆ ಛೋಡ್ ಸಕ್ತೆ ಹೇ, ಹೇಗೆ ಬಿಡಲು ಸಾಧ್ಯ?
ये हमें ಇದು ನಮಗೆ अपने पूर्वजों से मिली है ಇದು ನಮಗೆ ನಮ್ಮ ಹಿರಿಯರಿಂದ ಪೂರ್ವಿಕರಿಂದ ಸಿಕ್ಕಿದೆ. ಈ ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. इधर ಥೈಕ್ರೆ ने धमकी दी. ಈ ಕಡೆ ಥೈಕ್ರೆ ಧಮ್ಕಿ ಅಂದರೆ ಬೆದರಿಕೆ. उधर थैकरे ने धमकी दी कि 20 मिनट में आत्मसमर्पण कर दिया जाए, नहीं तो किला तहस नहस कर दिया जाएगा. कुछ समय बाद मर्दानी वेश में रानी चन्नम्मा शेरनी की भांति अंग्रेज़ों की सेना पर टूट पड़ी. उनके पीछे 2000 योद्धा थे. भयानक युद्ध हुआ. अंग्रेज़ों की सेना इस प्रवाह को सह न सकी. वो भाग खड़ी हुई और थैकरे मारा गया. देशद्रोहियों का काम तमाम कर दिया गया. बंदी गोरे अंग्रेज़ अफसरों के साथ उदारता का व्यवहार किया गया और उन्हें छोड़ दिया गया. लेकिन ये विजय बहुत दिनों तक न रही. उधर ಥೈಕ್ರೆ ನೇ ಧಮ್ಕಿ ದಿ. ಆ ಕಡೆ ಥೈಕ್ರೆ ಧಮ್ಕಿ ಅಂದರೆ ಬೆದರಿಕೆ ಹಾಕ್ತಾನೆ. ಬೆದರಿಕೆಯಿಂದ ಹೇಳ್ತಾನೆ 20 ಮಿನಿಟ್ ಮೇ 20 ನಿಮಿಷಗಳಲ್ಲಿ ಆತ್ಮಸಮರ್ಪಣ ಕರ್ ದಿಯಾ ಜಾಯ್. 20 ನಿಮಿಷಗಳಲ್ಲಿ ಆತ್ಮಸಮರ್ಪಣೆಯನ್ನು ಮಾಡಿಕೊಳ್ಳಬೇಕು. ನಹೀಂತೋ ಇಲ್ಲದಿದ್ದರೆ ಕಿಲಾ ಕೋಟೆಯನ್ನು ತಹಸ್ ನಹಸ್ ಅಂದರೆ ಸರ್ವನಾಶ, ಕೋಟೆಯನ್ನು ಸರ್ವನಾಶ ಕರ್ ದಿಯಾ ಜಾಯೇಗ ಮಾಡಲಾಗುತ್ತದೆ ಅಂತ ಬೆದರಿಕೆ ಕಳಿಸ್ತಾನೆ. ಯಾರು? ಥೈಕ್ರೆ. ಕುಚ್ ಸಮಯ ಬಾದ್. ಕುಚ್ ಅಂದರೆ ಸ್ವಲ್ಪ, ಸಮಯದ ಬಾದ್ ನಂತರ ಮರ್ದಾನಿ ವೇಶ್ಮಿ. ಮರ್ದಾನಿ ಅಂದರೆ ಪುರುಷರ. ಮರ್ದಾನಿ ವೇಶ್ಮಿ ಪುರುಷರ ವೇಷದಲ್ಲಿ ರಾಣಿ ಚೆನ್ನಮ್ಮ ಶೇರ್ನಿ ಕಿ ಭಾಂತಿ. ಶೇರ್ನಿ ಅಂದರೆ ಸಿಂಹಿಣಿಯ ಭಾಂತಿ ತರಹ ಅಂಗ್ರೇಜೋಂ ಕಿ ಸೇನಾ ಪರ್ ಬ್ರಿಟಿಷರ ಸೇನೆಯ ಮೇಲೆ ಟೂಟ್ ಪಡಿ ಆಕ್ರಮಣ ಮಾಡ್ತಾಳೆ. ಉನ್ಕೆ ಪೀಛೆ ಅವಳ ಹಿಂದೆ 2000 ಯೋದ್ಧ ಥೇ. ಅವಳ ಹಿಂದೆ 2000 ಯೋದ್ಧ ಸೈನಿಕರು ಇದ್ದರು. ಭಯಾನಕ ಯುದ್ಧ ಹುವಾ. ಭಯಂಕರ ಯುದ್ಧ ಆಗುತ್ತೆ. अंग्रेज़ों की सेना इस प्रवाह को सह न सकी. ಬ್ರಿಟಿಷರ ಸೇನೆ ಈ ಪ್ರವಾಹವನ್ನು, ಈ ಸೈನಿಕರ ಹಾಗೆ 2000 ಇರ್ತಾರೆ, ಅವರು ಇದ್ದಿದ್ದು 500 ಅಲ್ವಾ, ಈ ಪ್ರವಾಹವನ್ನು ಸಹನ ಸಖಿ ತಡ್ಕೊಳಕ್ಕಾಗಲಿಲ್ಲ, ಸಹಿಸಲು ಆಗಲಿಲ್ಲ. ಓ ಭಾಗ್ ಖಡಿ ಹುಯಿ ಅದು ಓಡೋಗ್ಬಿಡ್ತು. ಅವ್ರ ಥೈಕ್ರೆ ಮಾರಾ ಗಯ. ಥೈಕ್ರೆ ಸಾಯಿಸಲ್ಪಡ್ತಾನೆ. ದೇಶದ್ರೋಹಿಯೋ ಕಾ ಕಾಮ್ ತಮಾಮ್ ಕರ್ ದಿಯಾ ಗಯ. ದೇಶದ್ರೋಹಿಗಳು ಯಾರಿಲ್ಲಿ ಹೇಳಿ? ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್. ಈ ಇಬ್ಬರು ದೇಶದ್ರೋಹಿಗಳ ಕಾಮ್ ತಮಾಮ್ ಕರ್ನ ಅಂದರೆ ಅವರ ಕೆಲಸ ಮುಗಿಸುವುದು ಅಂದರೆ ಅವರನ್ನು ಸಾಯಿಸ್ಬಿಡ್ತಾರೆ. ಬಂದಿ ಗೋರೆ ಅಂಗ್ರೇಜ್ ಅಫ್ಸರೋಂ ಕೆ ಸಾಥ್. ಬಂಧಿಸಲಾದ ಗೋರೆ ಬಿಳಿಯ, ಅಂಗ್ರೇಜ್ ಬ್ರಿಟಿಷರ, ಅಫ್ಸರ್ ಅಂದರೆ ಅಧಿಕಾರಿಗಳು, ಅವರ ಜೊತೆಯಲ್ಲಿ ಕೆ ಸಾಥ್ ಉದಾರತಾ ಕಾ ವ್ಯವಹಾರ ಕಿಯಾ ಗಯ. ಅವರು ಬಂದಿಗಳು ಅಂತ ಅವರನ್ನು ಯಾರು ಹಿಂಸೆ ಮಾಡಲಿಲ್ಲ, ಅವರ ಜೊತೆಯಲ್ಲಿ ಉದಾರತೆಯಿಂದ ವ್ಯವಹಾರ ಮಾಡಲಾಯಿತು. ಅವರು ಉನ್ಹೇ ಛೋಡ್ ದಿಯಾ ಗಯ. ಅವರನ್ನು ಬಿಟ್ಟು ಬಿಡಲಾಯಿತು. ಲೇಕಿನ್ ಆದರೆ ಯೇ ವಿಜಯ್ ಈ ಗೆಲುವು ಬಹುತ್ ದಿನೋ ತಕ್ ನ ರಹಿ. ಬಹಳ ದಿವಸ ಈ ಗೆಲುವು ಉಳಿಯಲಿಲ್ಲ. ಬಹಳ ದಿವಸ ಈ ಗೆಲುವು ಉಳಿಯಲಿಲ್ಲ. कुछ ही समय के बाद अंग्रेज़ों ने कित्तूर राज्य पर फिर आक्रमण किया. अब अंग्रेज़ी सेना अधिक थी, लेकिन कित्तूर के वीर सैनिकों के सम्मुख उसे दोबारा हार माननी पड़ी. चेन्नम्मा बंदी बना ली गई. अंग्रेज़ों ने कित्तूर का लूटा. वहाँ कुछ भी ना बचा. चेन्नम्मा को बैलहोंगला के दुर्ग में कारागार में डाल दिया गया. बंदी गृह में ही 2 फरवरी 1829 को चेन्नम्मा की जीवन ज्योति सदा के लिए बुझ गई. कुछ ही समय के बाद ಕೆಲವೇ ದಿವಸಗಳ ನಂತರ, ಬಾದ್ ಅಂದರೆ ನಂತರ, ಅಂಗ್ರೇಜೋನೆ ಬ್ರಿಟಿಷರು ಕಿತ್ತೂರು ರಾಜ್ಯ ಪರ್
ಫಿರ್ ಆಕ್ರಮಣ ಕಿಯಾ, ಮತ್ತೆ ಬ್ರಿಟಿಷರ ಸೈನಿಕರು ಕಿತ್ತೂರು ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಸಲ ಅಂಗ್ರೇಜಿ ಸೇನಾ ಅಧಿಕ್ ಥಿ, ಈ ಸಲ ಬ್ರಿಟಿಷರ ಸೇನೆ ಜಾಸ್ತಿ ಇತ್ತು. ಲೇಕಿನ್ ಆದರೆ ಕಿತ್ತೂರ್ಗೆ ವೀರ ಸೈನಿಕೋಂಗೆ ಸಮ್ಮುಖ, ಕಿತ್ತೂರಿನ ವೀರ ಸೈನಿಕರ ಸಮ್ಮುಖ ಅಂದರೆ ಎದುರಿಗೆ, ಮುಂದೆ ಉಸೆ ದುಬಾರ ಅಂದರೆ ಎರಡನೇ ಸಲ, ಸೆಕೆಂಡ್ ಟೈಮ್ ಹಾರ್ ಮಾನ್ನಿ ಪಡಿ, ಹಾರ್ ಅಂದರೆ ಸೋಲನ್ನು ಮಾನ್ನಿ ಪಡಿ ಒಪ್ಪಲೇಬೇಕಾಯಿತು, ಸೋತು ಹೋದರು. ಫಿರ್ ಮತ್ತೆ ಏಕ್ ಬಾರ್, ಮತ್ತೆ ಇನ್ನೊಂದು ಸಲ ಅಂಗ್ರೇಜೋನೆ ಸಾರಿ ಶಕ್ತಿ ಲಗಾಕರ್, ಈಗೇನು ಮಾಡ್ತಾರೆ ಮೂರನೇ ಸಲ ಅವರು ಬ್ರಿಟಿಷರು ಸಾರಿ ಶಕ್ತಿ ಅಂದರೆ ಎಲ್ಲ ಶಕ್ತಿ ಅಂದರೆ ಯುದ್ಧಬದ್ಧ ಎಲ್ಲ ಸೈನಿಕರನ್ನು ಕರ್ಕೊಂಡು ಬಂದ್ಬಿಡ್ತಾರೆ. ಶಕ್ತಿ ಲಗಾಕರ್ ಘೇರಾ ಡಾಲ ಅಂದರೆ ಮುತ್ತಿಗೆ ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ಈ ಯುದ್ಧದಲ್ಲಿ ರಣಚಂಡಿ ಚೆನ್ನಮ್ಮ ಬಂದಿ ಬನಾಲಿ ಗೈ, ಈ ಯುದ್ಧದಲ್ಲಿ ಅವರು ತುಂಬ ಸೈನ್ಯದಲ್ಲಿ ಸಂಖ್ಯೆಯಲ್ಲಿ ಜಾಸ್ತಿ ಇದ್ರಲ್ವಾ, ಅದರಿಂದ ಈ ಸರಿ ಏನಾಯಿತು, ರಣಚಂಡಿ ಥರ ಇದ್ದ ಚೆನ್ನಮ್ಮಳನ್ನು ಬಂದಿ ಬನಾಲಿ ಗೈ, ಅವಳನ್ನು ಬಂಧಿಸಲಾಗುತ್ತೆ, ಅವಳು ಬಂಧಿತಳಾಗ್ತಾಳೆ. ಅಂಗ್ರೇಜೋನೆ ಕಿತ್ತೂರು ಲೂಟ, ಬ್ರಿಟಿಷರು ಕಿತ್ತೂರು ರಾಜ್ಯವನ್ನು ಲೂಟಿ ಮಾಡ್ತಾರೆ. ವಹಾ ಕುಚ್ ಭೀ ನಾ ಬಚಾಲು, ಕುಚ್ ಭೀ ಏನೂ ನಾ ಬಚ, ಏನೂ ಉಳಿಲಿಲ್ಲ, ಎಲ್ಲ ದೋಚಿಬಿಡ್ತಾರೆ. ಚೆನ್ನಮ್ಮಕೋ ಬೈಲಹೊಂಗಲ ಕೆ ದುರ್ಗ್ ಮೇ ಕಾರಾಗಾರ್ ಮೇ ಡಾಲ್ ದಿಯಾ ಗಯಾ, ಚೆನ್ನಮ್ಮಳನ್ನು ಬೈಲಹೊಂಗಲ ಎಂಬ ದುರ್ಗದಲ್ಲಿ ಕಾರಾಗೃಹದಲ್ಲಿ ಡಾಲ ಗಯ ಹಾಕಲಾಯಿತು. ಬಂದಿಗೃಹ ಮೇಹಿ, ಅಲ್ಲೇ ಬಂದಿಗೃಹದಲ್ಲಿ ಕಾರಾಗೃಹದಲ್ಲಿ 2 ಫೆಬ್ರವರಿ 1829ರಲ್ಲಿ ಚೆನ್ನಮ್ಮ ಕಿ ಜೀವನ ಜ್ಯೋತಿ ಸದಾ ಕೇಲಿಯೇ ಬುಜ್ ಗಯಿ, ಚೆನ್ನಮ್ಮಳ ಜೀವನ ಜ್ಯೋತಿ ಸದಾಗೋಸ್ಕರಾಗಿ ಬುಜ್ ಗಯಿ ಅಂದರೆ ಆರಿ ಹೋಯಿತು. ये कर्नाटक जनता के लिए गर्व की बात है कि कर्नाटक की वीरांगना चेन्नम्मा ने पहली बार स्वतंत्रता की जो चिंगारी डाली थी, बाद में वह सारे भारत में फैल गई. ये कर्नाटक जनता के लिए, ಇದು ಕರ್ನಾಟಕದ ಜನರಿಗಾಗಿ ಗರ್ವ ಕಿ ಬಾತ್ ಹೈ, ಹೆಮ್ಮೆಯ ವಿಷಯ, ಗರ್ವ ಅಂದರೆ ಹೆಮ್ಮೆಯ ವಿಷಯ. कि कर्नाटक की वीरांगना ಚೆನ್ನಮ್ಮ, ಕರ್ನಾಟಕದ ವೀರಾಂಗನ ಚೆನ್ನಮ್ಮನೇ ಪಹಲಿ ಬಾರ್, ಮೊಟ್ಟ ಮೊದಲ ಸಾಲಿ, ಬಾರ್ ಅಂದರೆ ಸಲ, ಮೊಟ್ಟ ಮೊದಲ ಬಾರಿ, ಸ್ವತಂತ್ರತಾ ಕಿ ಜೋ ಚಿಂಗಾರಿ ಡಾಲಿ ಥಿ, ಸ್ವತಂತ್ರತೆ ಯಾವ ಚಿಂಗಾರಿ ಅಂದರೆ ಕಿಡಿ, ಬೆಂಕಿಯ ಕಿಡಿಯನ್ನು ಹಾಕಿದ್ಲಲ್ಲ, ಬಾದ್ಮೆ ನಂತರ ಓ ಸಾರೇ ಭಾರತ್ ಮೇ, ಇಡೀ ಭಾರತದಲ್ಲಿ ಫೈಲ್ ಗಯಿ ಹರಡಿತು, ಸ್ಪ್ರೆಡ್ ಆಯಿತು. ಧನ್ಯವಾದ.